ಕಾನೂನಿಗೆ ಬೆನ್ನು ತೋರಿಸ್ತಾ ಇರೋದು ನಾನಲ್ಲ ಸರ್, ನೀವು. ನಿಮಗೆ ಗೊತ್ತು ನನ್ನ ಹತ್ರ ಇರೋದು ಒಂದು ಸೂಟ್ ಕೇಸು, 4 ಜೊತೆ ಬಟ್ಟೆ. ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗೆ ಆಗಿದ್ರೂ ಕೂಡ ಈ ಸಾಂಗ್ಲಿಯನ್ನು ಯಾವತ್ತೂ ನ್ಯಾಯಕ್ಕೋಸ್ಕರ ದುಡಿತಾನೆ ಹೊರ್ತು ಅನ್ಯಾಯಕ್ಕೆ ಯಾವತ್ತೂ ತಲೆಬಾಗೋನಲ್ಲ ಸರ್. ದಟ್ ಈಸ್ ಸಾಂಗ್ಲಿಯಾನ. ಹೊಡಿತೀಯಾ ಹೊಡಿ, ಎಷ್ಟು ಬೇಕಾದರೂ ಹೊಡಿ, ಆದರೆ ನನ್ನಿಂದ ನಿನಗೆ ನನ್ನ ಸೈನ್ಯದ ರಹಸ್ಯ ಎಳ್ಳಷ್ಟು ಸಿಗೋದಿಲ್ಲ. ಪ್ರಾಣಕ್ಕೆ ಎದುರುಕೊಂಡು ನನ್ನ ತಾಯ್ನಾಡಿನ ಗುಟ್ಟನ್ನೆಲ್ಲ ಬಿಟ್ಕೊಡು ಹೇಳಿ ಅಂತ ತಿಳ್ಕೊಂಡ್ಯಾ ನನ್ನ? ಮೈ ಫುಟ್. ನಾನು ಕೊಡಗಿನ ಕನ್ನಡದವನು, ಹುಟ್ಟಿರುವಾಗಲೇ ದೇಶಕ್ಕೋಸ್ಕರ ನನ್ನನ್ನೇ ಅರ್ಪಣೆ ಮಾಡ್ಕೊಂಡವನು. ನನ್ನ ತಾಯಿ ಭಾರತ ಮಾತೆ ತಲೆ ಹಿಡಿಯೋ ದ್ರೋಹಿ ನಾನಲ್ಲ. ನಿನ್ನಂಥ ಶತ್ರುಗಳ ತಲೆ ಹೊಡೆದು ನಿನ್ನ ರಕ್ತದಿಂದ ನನ್ನ ತಾಯಿ ಪಾದ ತೊಳಿತೀನಿ. ಐ ಡೋಂಟ್ ಕೇರ್ ಫಾರ್ ಮೈ ಲೈಫ್, ಅಂಡರ್ಸ್ಟ್ಯಾಂಡ್? ಐ ಡೋಂಟ್ ಕೇರ್. ಚಿಕ್ಕ ವಯಸ್ಸಿನಲ್ಲೇ ಮುಂಬೈಗೆ ಬಂದೆ, ಕುಲುಮೆಗೆ ಬಿದ್ದಂಗಾಯ್ತು. ಇದೇ ಗಲ್ಲಿಲಿ 2 ತುಟ್ಟ ಕೇಳೋದಕ್ಕೆ ಬೆಳೆದ್ರು, ಮಲ್ಗೋದಕ್ಕೆ 3 ಅಡಿ ಜಾಗ ಕೇಳೋದಕ್ಕೆ ತಟ್ಟಿದ್ರು. ಆದರೆ ಮುಂಬೈ ಗೊತ್ತಿರಲಿಲ್ಲ ಕುಲುಮೆಗೆ ಬಿದ್ದಿರೋದು ಕಬ್ಬಣ ಅಂತ. ಈಗ ಅದು ಬಡ್ದು ತಟ್ಟಿ ಅದು ದೊಡ್ಡ ಕತ್ತಿನೇ ಆಗೋಗಿದೆ. ಕತ್ತಿ ಗೊತ್ತಿರೋದು ಒಂದೇ, ನಾ ಇದೆ ತೆರೆ ಬಾಪ್ ಕಿಯಾರೆ ಅವ್ರು ತೆರ ಬಾಪ್ ಮೇ ಹೂ. ಇನ್ಮೇಲೆ ಇವ್ರ ಅಪ್ಪ, ನಮ್ಮ ಮಾವ, ನಿಮ್ಮೆಲ್ಲರಿಗೂ ನನ್ನ ಭಾವ, ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಡ್ರ, ಅಂತ ಮಾಸ್ ಚೆನ್ನಾಗಿ ನೋಡ್ಕೊಡ್ರ. ಯಾರನ್ನು ಹೊರಗಾಗ್ತಾ ಇದ್ದೀರಾ? ಏನು ಇವರನ್ನ? ನನ್ನ ಪೂಜೆ ಜೊತೆಗೆ ಅವ್ರ ಮನೋಜ್ಞಾನ ಇದ್ರೇ ಈ ಮನೆಯಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ. ನಾನೊಂದಿನ ಪೂಜೆ ಮಾಡುವಾಗ ನನ್ನ ಪೂಜೆಗೆ ಭಂಗ ಆಯಿತು. ಆಗ ಇವರು ಮೇಲಿಂದ ಇಳಿದು ಬರ್ತಾನೆ ನಾನು ಗಮನಿಸಿದೆ. ಇವ್ರ ಕಣ್ಣಲ್ಲಿ ಏನೋ ತೇಲಾಡ್ತಿರೋದು ಗಮನಿಸಿದೆ. ನಾನೊಂದಿನ ಭೇಟಿಯಾಗಿ ಇವ್ರನ್ನ ಏನು ನಡೀತು ಅಂತ ಕೇಳಿದಾಗ ಇವ್ರು ಹೇಳಿದನ್ನು ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇದನ್ನೆಲ್ಲ ಹ್ಯಾಕ್ ಸಾಧಿಸ್ತೆ ಅಂತ ಕೇಳಿದಾಗ ಇವರ ಬಗ್ಗೆ ಎಲ್ಲ ನನಗೆ ಹೇಳಿದ್ರು. ಇವರು ಸಾಮಾನ್ಯ ಮನೋರೋಗ ತಜ್ಞರಲ್ಲ, ಅಮೇರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಬ್ರ್ಯಾಡ್ಲಿ ಅವರ ಮೊದಲನೇ ಶಿಷ್ಯ ಡಾಕ್ಟರ್ ವಿಜಯ್. ಹಣ್ಣಿದ್ದಂಗೆ, ಹಣ್ಣು ತಿಂದ ಮೇಲೆ ಸಿಪ್ಪೆ